ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ಲವಂತೆ. ಫಿಸಿಯೋಥೆರಪಿಯಲ್ಲೇ ದರ್ಶನ್ ಆರೋಗ್ಯ ಚೇತರಿಕೆ ಆಗ್ತಾ ಇದೆ. ದರ್ಶನ್ ಕಾಲು ನೋವು, ಬೆನ್ನು ನೋವು ಕಡಿಮೆ ಆಗಿದೆ. BGS ಆಸ್ಪತ್ರೆಯ ವೈದ್ಯರು ನಿರಂತರವಾಗಿ ಫಿಸಿಯೋಥೆರಪಿಯನ್ನು ನೀಡ್ತಾ ಇದ್ದಾರೆ. ನಿತ್ಯ 90 ನಿಮಿಷಗಳ ಕಾಲ ದರ್ಶನ್ಗೆ ಫಿಸಿಯೋಥೆರಪಿ. ಸರ್ಜರಿ ಬೇಡ ಎಂದ ಬೆನ್ನಲ್ಲೇ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗೋದಕ್ಕೆ ಪ್ಲಾನ್ ಕೂಡ ನಡೀತಾ ಇದೆಯಂತೆ. ಬೇರೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗೋದಕ್ಕೆ ದರ್ಶನ್ ಚಿಂತನೆಯನ್ನ ನಡೆಸಿದಾರಂತೆ. ಆದರೆ ಇಲ್ಲಿ ಗಮನಿಸಬೇಕಾಗಿರೋದು, ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡಿರುವಂಥದ್ದು ಸರ್ಜರಿ ಆಗಲೇಬೇಕು ಕೂಡಲೇ ಅನ್ನುವಂತಹ ಬಲವಾದ ಕಾರಣವನ್ನ ಇಟ್ಕೊಂಡೆ. ದರ್ಶನ್ಗೆ ಸರ್ಜರಿ ಆಗಲಿಲ್ಲ ಅಂತಂದ್ರೆ ಲಕ್ವಾ ಹೊಡೆಯುವ ಪರಿಸ್ಥಿತಿ ಇದೆ. ಇದಕ್ಕೆ ಹೊಣೆ ಯಾರಾಗ್ತಾರೆ? ಜಾಮೀನು ಕೊಡಲಿಲ್ಲ ಅಂತಂದ್ರೆ ಸರ್ಜರಿಯ ಅಗತ್ಯ ಇರೋದ್ರಿಂದ ಜಾಮೀನು ಕೊಡಬೇಕು ಅನ್ನುವಂತಹ ಹೆಲ್ತ್ ಗ್ರೌಂಡ್ನ ಬೇಸ್ ಇಟ್ಕೊಂಡು ಪ್ರಬಲವಾದ ವಾದ ಮಂಡನೆ ಮಾಡಿದ್ದು ಇದೇ CV ನಾಗೇಶ್ ಅವರು. ಈಗ ಸರ್ಜರಿಯ ಅಗತ್ಯ ಇಲ್ವಂತೆ, ಫಿಸಿಯೋಥೆರಪಿ ಸಾಕಂತೆ. ನಿಮಗೆ ನೆನಪಿರ್ಬೋದು, SPP ಪ್ರಸನ್ನಕುಮಾರ್ ಹೇಳಿದ್ದನ್ನೇ. ಫಿಸಿಯೋಥೆರಪಿ ಮೇಲೆ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ಬೋದು ಅಂತಾದರೆ ಅದನ್ನು ಬಳ್ಳಾರಿ ಜೈಲಲ್ಲೇ ವ್ಯವಸ್ಥೆ ಮಾಡಬಹುದು. ಥೆರಪಿಸ್ಟ್ಗಳನ್ನು ಕರೆಸಿ ಬಳ್ಳಾರಿ ಜೈಲಲ್ಲೇ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಬಹುದು. ಅದಕ್ಕೆ ಆಸ್ಪತ್ರೆಗಳ ಅಗತ್ಯ ಇಲ್ಲ, ಜಾಮೀನಿನ ಅಗತ್ಯ ಇಲ್ಲ ಅಂತ SPP ಅವರು ವಾದ ಮಂಡನೆ ಮಾಡಿದ್ರು. ಆದರೆ ಪ್ರತಿವಾದ ಅನ್ನುವಂತೆ CV ನಾಗೇಶ್ ದರ್ಶನ್ ಪರವಾಗಿ ಹೇಳಿದ್ದು, ಇಲ್ಲ ಅವರಿಗೆ ಸರ್ಜರಿಯ ಅಗತ್ಯ ಇದೆ, ಈಗಾಗಲೇ ಭಾರಿ ತೊಂದರೆ ಆಗ್ತಾ ಇದೆ, ಸರ್ಜರಿ ಆಗಲಿಲ್ಲ ಅಂದರೆ ಲಕ್ವಾ ಹೊಡೆಯುತ್ತೆ, ಹೀಗಾಗಿ ಸರ್ಜರಿ ಆಗಬೇಕು ಅಂತ. ಈಗ ನೋಡಿ ಫಿಸಿಯೋಥೆರಪಿ ಸಾಕಂತ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪ್ತಿ, ಫಿಸಿಯೋಥೆರಪಿಯಿಂದ ಇವರಿಗೆ ಏನೆಲ್ಲ ಸಮಸ್ಯೆ ಇತ್ತು ಅದು ಕಡಿಮೆ ಆಗ್ತಾ ಇದೆ, ಈಗ ಸರ್ಜರಿಯ ಅಗತ್ಯ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗ ಕಾನೂನು ಕಂಟಕ ಅನ್ನುವಂಥದ್ದನ್ನು ನಾವು ಪಕ್ಕಕ್ಕಿಟ್ಟು ಸದ್ಯಕ್ಕೆ ದರ್ಶನ ಆರೋಗ್ಯದ ವಿಚಾರವಾಗಿ ವೈದ್ಯರು ಏನೆಲ್ಲ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ, ಅಸಲಿಗೆ ಏನಾಗ್ತಾ ಇದೆ ಅಂತ. ಶ್ರೀಪಾದ್, ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಅವರು ವಿಪರೀತ ಕಾಲು ನೋವು, ಬೆನ್ನೋವು ಅಂತ ಹೇಳಿ ನವೆಂಬರ್ 1ನೇ ತಾರೀಕು ಕೆಂಗೇರಿಯಲ್ಲಿರುವಂತಹ BGS ಆಸ್ಪತ್ರೆಗೆ ದಾಖಲಾಗ್ತಾರೆ. ಬೆನ್ನಿನ L5S1 ಬಲ್ಜ್ ಆಗಿದೆ, ಹೀಗಾಗಿ ನಡೆಯೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ಎಡಗಾಲಿನ ಸ್ಪರ್ಶ ಕಮ್ಮಿ ಆಗಿದೆ ಅಂತ ಹೇಳಿ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಂತಹ ಡಾಕ್ಟರ್ ನವೀನ್ ಅಪ್ಪಾಜಿಗೌಡ ಅವರು ಮಾಹಿತಿಯನ್ನ ಕೊಡ್ತಾರೆ. ಆರಂಭದಲ್ಲಿ ಫಿಸಿಯೋಥೆರಪಿಯನ್ನ ಮಾಡ್ತೀವಿ, ಸರ್ಜರಿ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ, ಸದ್ಯಕ್ಕಂತೂ ಅದರ ಬಗ್ಗೆ ನಾವು ಆಲೋಚನೆ ಮಾಡಿಲ್ಲ, ಆದರೆ ಅವರಿಗೆ ಹೇಳಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ನಂತರ ವಿಜಯಲಕ್ಷ್ಮಿ ಅವರು ಮಾಧ್ಯಮದವರಿಗೆ ಯಾವುದೇ ರೀತಿಯಾಗಿ ದರ್ಶನ್ ಅವರ ಹೆಲ್ತ್ ಅಪ್ಡೇಟ್ಗಳನ್ನ ಕೊಡಬಾರ್ದು ಅಂತ ಹೇಳಿ, ಗೌಪ್ಯವಾಗಿ ಇಡಬೇಕು ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇದರ ನಡುವೆ ಇದೀಗ ಫಿಸಿಯೋಥೆರಪಿಯನ್ನ ನಿರಂತರವಾಗಿ ಡಾಕ್ಟರ್ ನವೀನ್ ಅಪ್ಪಾಜಿಗೌಡ ಹಾಗೆ ಫಿಸಿಯೋಥೆರಪಿಸ್ಟ್ ತಂಡದವರಿಂದ ದರ್ಶನ್ ಅವರಿಗೆ ಫಿಸಿಯೋಥೆರಪಿ ನಡೀತಾ ಇದೆ. 90 ನಿಮಿಷಗಳ ಫಿಸಿಯೋಥೆರಪಿಯಿಂದ ಈಗ ಅವರ ಆರೋಗ್ಯ ಚೇತರಿಸ್ಕೊಂಡಿದೆ. ನೋವೇನಿತ್ತು ಅವರಿಗೆ, ಪ್ರಮುಖವಾಗಿ ಬೆನ್ನೋವು, ಕಾಲು ನೋವೇನಿತ್ತು ಅದು ಕಂಪ್ಲೀಟ್ ಆಗಿ ಕಮ್ಮಿ ಆಗಿದೆ. ಹೀಗಾಗಿ ವೈದ್ಯರ ತಂಡ ದರ್ಶನ್ ಮತ್ತೆ ಅವರ ಪತ್ನಿಗೂ ಕೂಡ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೋವು ಕಮ್ಮಿ ಆಗಿದೆ, ಸರ್ಜರಿ ಮಾಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿ. ಆದರೆ ಈಗ ಸರ್ಜರಿ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಕಡೆ ಇದೇ ಒಂದು ಸಮಸ್ಯೆ ಆಗ್ಬೋದು, ತೊಡಕಾಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ದರ್ಶನ್ ಮತ್ತೆ ಕುಟುಂಬದವರು ಆಸ್ಪತ್ರೆಯನ್ನ ಏನಾದರೂ ಚೇಂಜ್ ಮಾಡಿದ್ರೆ ಒಳ್ಳೇದಾ, ಯಾಕಂದ್ರೆ ಸೆಕೆಂಡ್ ಒಪಿನಿಯನ್ ತಗೊಂಡನ್ನ ಸರ್ಜರಿಯನ್ನ ಮಾಡಿಸ್ಕೊಂಡ್ರೆ ಒಳ್ಳೇದಾ ಅನ್ನೋ ಒಂದು ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ಆಸ್ಪತ್ರೆ ಆಡಳಿತಕ್ಕೂ ಕೂಡ ಇದೇ ತಲೆನೋವಾಗಿದೆ. ಅಂದ್ರೆ ಫಿಸಿಯೋಥೆರಪಿ ಮಾಡ್ತಾ ಇದ್ದಾರೆ, ಎಲ್ಲ ನೋವು ಕಮ್ಮಿ ಆಗಿದೆ, ಡಿಸ್ಚಾರ್ಜ್ ಆಗುವಂತಹ ಚಾನ್ಸ್ ಕೂಡ ಇದೆ. ಇಷ್ಟಾದರೂ ಕೂಡ ಹೇಳಿದ್ದಾರೆ ಅವರಿಗೆ ಫಿಸಿಯೋಥೆರಪಿಯಿಂದ ಕಮ್ಮಿ ಆಗಿದೆ, ಸರ್ಜರಿ ಮಾಡಿಸುವಂತಹ ಅಗತ್ಯ ಇಲ್ಲ, ಅವರ ಪ್ಲಾನೇ ಬೇರೆ ಇದೆ. ಸದ್ಯದಲ್ಲೇ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಬರುವ ವಾರದಲ್ಲಿ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗುವಂತಹ ಆಲೋಚನೆಯಲ್ಲಿ ದರ್ಶನ್ ಅವರು ಇದ್ದಾರೆ ಅಂತ ಹೇಳಿ ಪ್ರಮುಖವಾಗಿ ಜಯನಗರದಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆಗೆ ಈಗಾಗಲೇ ಅಲ್ಲಿರುವಂತಹ ಆಸ್ಪತ್ರೆ ಆಡಳಿತದ ಜೊತೆ ಕೂಡ ಮಾತಾಡಿ ಈ ರೀತಿಯಾಗಿ ಇದೆ ಅನ್ನೋ ಒಂದು ವಿಚಾರವನ್ನು ಅವರಿಗೆ ಮುಟ್ಟಿಸಿದ್ದಾರೆ. ಸೊ ಪ್ರಾಬ್ಲಿ ನೆಕ್ಸ್ಟ್ ವೀಕ್ ಆಸ್ಪತ್ರೆ ಶಿಫ್ಟ್ ಆಗುವಂತಹ ಸುಳಿವು ಸಿಕ್ಕಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿ. ದರ್ಶನ್ ಆರೋಗ್ಯದ ವಿಚಾರವಾಗಿ ಅವರಿಗೆ ಯಾವಾಗ ಜಾಮೀನು ಸಿಗುತ್ತೆ ಅನ್ನುವಂತಹ ವಿಚಾರವಾಗಿ ಅವರ ಅಭಿಮಾನಿಗಳಿಗೆ ಸಹಜವಾಗಿ ಹಲವು ಪ್ರಶ್ನೆಗಳು ಕಾಡ್ತಾ ಇದೆ. ಯಾವಾಗ ರೆಗ್ಯುಲರ್ ಬೇಲ್ ಸಿಗುತ್ತೆ, ಆಪರೇಷನ್ ಆಗುತ್ತಾ ಇಲ್ವಾ, ಮೆಡಿಕಲ್ ಬೇಲ್ ಅವಧಿಯೂ ಕೂಡ ಮುಗಿತಾ ಇದೆ, ಹೈಕೋರ್ಟಲ್ಲಿ ಏನಾಗ್ತಾ ಇದೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ.
ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ಮ್ಯಾರಥಾನ್ ವಾದ. ರೆಗ್ಯುಲರ್ ಬೇಲ್ ಕೊಡಿಸೋದಕ್ಕೆ ನಾಗೇಶ್ ಸರ್ಕಸ್. ದರ್ಶನ್ಗೆ ಸಾಮಾನ್ಯ ಬೇಲ್ ನೀಡುವಂತೆ ಇವತ್ತು ಕೂಡ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಸಿವಿ ನಾಗೇಶ್ ಮ್ಯಾರಥಾನ್ ವಾದವನ್ನ ಮುಂದುವರೆಸಿದ್ರು. ಪೊಲೀಸರ ತನಿಖೆಯನ್ನ ಪ್ರಶ್ನೆ ಮಾಡಿದ್ರು. ದರ್ಶನ್ ವಿರುದ್ಧದ ತನಿಖಾ ವರದಿಯಲ್ಲಿ ಯಾವುದೇ ಪ್ರತ್ಯಕ್ಷ ಸಾಕ್ಷಿಗಳ ಉಲ್ಲೇಖ ಇಲ್ಲ ಅಂತ ಕುಟುಕಿದ್ರು. ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆ ವಾದ ಮಾಡಿದ ನಾಗೇಶ್, ಶೆಡ್ ಕೆಲಸಗಾರ ಪುನೀತ್ ಹೇಳಿಕೆ ನಂಬೋ ಹಾಗಿಲ್ಲ, ದರ್ಶನ್ ಕೇಸ್ನಲ್ಲಿ ಐ ವಿಟ್ನೆಸ್ಗಳೇ ಇಲ್ಲ, ಪೊಲೀಸರೇ ಸುಳ್ಳಿನ ಕತೆ ಕಟ್ಟಿದ್ರು, 1300 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಏನೂ ಇಲ್ಲ, A8 ಆರೋಪಿ ರವಿಶಂಕರ್ ಪ್ಯಾಂಟ್ ಬದಲಿಸಿದ್ದೇ ಪೊಲೀಸರು ಅಂತ ನಾಗೇಶ್ ವಾದವನ್ನ ಮಂಡಿಸಿದ್ರು. ದರ್ಶನ್ ಆರೋಗ್ಯ ವಿಚಾರಿಸಿದ ಜಡ್ಜ್. ಇನ್ನು ಸದ್ಯ ಆರೋಪಿ ದರ್ಶನ್ ಆರೋಗ್ಯ ಹೇಗಿದೆ, ಆಪರೇಷನ್ ಆಯ್ತಾ ಅಂತ ಸಿವಿ ನಾಗೇಶ್ಗೆ ಜಡ್ಜ್ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ನಾಗೇಶ್, ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿದ್ದಾರೆ, ಬಿಪಿ ವೇರಿಯೇಷನ್ ಇದೆ, ನಾರ್ಮಲ್ ಬಳಿಕ ಆಪರೇಷನ್ ಮಾಡ್ತಾರೆ ಅಂತ ನಾಗೇಶ್ ಉತ್ತರಿಸಿದ್ರು. ದರ್ಶನ್ ಅರ್ಜಿ ವಿಚಾರಣೆ ಮುಂದೂಡಿದ್ದು ರೆಗ್ಯುಲರ್ ಬೇಲ್ ಸಿಗುತ್ತೋ ಇಲ್ವೋ ಅಂತ ಕಾದ್ ನೋಡಬೇಕಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾರಂಜಾದ ಸಂತ್ರಸ್ತರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. 2.5 ವರ್ಷದಿಂದ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ರೈತರ ಪ್ರತಿಭಟನೆಗೆ ಬೀದರ್ ಜಿಲ್ಲಾಡಳಿತ ಸೊಪ್ಪು ಹಾಕ್ತಾ ಇಲ್ಲ. 15 ದಿನಗಳ ಒಳಗಡೆ ಪರಿಹಾರ ನೀಡೋದಕ್ಕೆ ಸರ್ಕಾರಕ್ಕೆ ಪತ್ರವನ್ನ ರೈತರು ಬರೆದಿದ್ದಾರೆ. ಪರಿಹಾರವನ್ನ ನೀಡದೇ ಇದ್ರೆ ಸಾಮೂಹಿಕ ಆತ್ಮಹತ್ಯೆಯ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ ರೈತರು. ಕಾರಂಜಾ ಸಂತ್ರಸ್ತರು ಕಾರಂಜಾ ಜಲಾಶಯ ನಿರ್ಮಾಣಕ್ಕಾಗಿ ಫಲವತ್ತಾದ ಭೂಮಿಯನ್ನ ಕಳೆದುಕೊಂಡ ರೈತರಿಗೆ ಇನ್ನೂವರೆಗೂ ಪರಿಹಾರ ಸಿಕ್ಕಿಲ್ಲ. ಇದು ನಿನ್ನೆ ಮೊನ್ನೆಯ ಕಥೆಯಲ್ಲ, ಕಳೆದ 4 ದಶಕದಿಂದ ಇದೇ ರೀತಿಯ ಕಥೆ. 26 ಹಳ್ಳಿಗಳ ರೈತರು ಭೂಮಿಯನ್ನ ಕಳ್ಕೊಂಡಿರೋದು ಈ ಕಾರಂಜಾ ಜಲಾಶಯ ಬೀದರ್ ಜಿಲ್ಲೆಯಲ್ಲಿದೆ. ಈ ಜಲಾಶಯ ನಿರ್ಮಾಣಕ್ಕಾಗಿ 26 ಹಳ್ಳಿಗಳ ರೈತರ ಫಲವತ್ತಾದ ಭೂಮಿಯನ್ನ ಸರ್ಕಾರ ತೆಗೆದುಕೊಂಡು ಪರಿಹಾರವಾಗಿ 1 ಪೈಸಾನೂ ಕೊಟ್ಟಿಲ್ಲ. ಇದೇ ವಿಚಾರ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಸಂತ್ರಸ್ತರು ಬೀದರ್ ಡಿಸಿ ಎಸ್ಪಿಗೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಕಾರಂಜಾ ಜಲಾಶಯಕ್ಕೆ ಭೂಮಿ ಕಳೆದುಕೊಂಡ ರೈತರು 15,000 ಎಕರೆ ಭೂಮಿಯನ್ನ ಕಳೆದುಕೊಂಡಿದ್ದಾರೆ. 15 ದಿನಗಳ ಗಡುವು ಸರ್ಕಾರಕ್ಕೆ. ನಮಗೆ ಪರಿಹಾರ ನೀಡಲಿಲ್ಲ ಅಂತಂದ್ರೆ ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಡಿ ಜಿಲ್ಲೆ ಬೀದರ್ನ ರೈತರ ಜೀವನಾಡಿ ಕಾರಂಜಾ ಜಲಾಶಯದಲ್ಲಿ 1 ಇಲ್ಲ 2 ಇಲ್ಲ 15,000 ಎಕರೆ ಭೂಮಿಯನ್ನು ಕಳೆದುಕೊಂಡು 28 ಹಳ್ಳಿಯ ನೂರಾರು ರೈತ ಕುಟುಂಬಗಳು ಬೀದಿ ಪಾಲಾಗ್ಯಾವ. 15 ದಿನ ಒಳಗಡೆ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ರೆ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತೇಳಿ ಈಗಾಗಲೇ ಸರ್ಕಾರ ಜಿಲ್ಲಾಡಳಿತಕ್ಕೆ ಅವರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ.